ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ, ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ಪದ್ಯವಾದ ಹಲಗಲಿ ಬೇಡರು ಎನ್ನುವ ಪದ್ಯವನ್ನು ಸರಳವಾಗಿ ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಪದ್ಯದ ವಿವರಣೆಯನ್ನು ವೀಕ್ಷಣೆಯನ್ನು ಮಾಡಿ. ಹಾಗಾದರೆ ಬನ್ನಿ ಮಕ್ಕಳೇ, ಹಲಗಲಿ ಬೇಡರು ಎನ್ನುವ ಪದ್ಯವನ್ನು ಅಭ್ಯಾಸ ಮಾಡೋಣ. ಜನಪದ ಸಾಹಿತ್ಯ ಶ್ರೀ ಸಾಮಾನ್ಯನ ಅನುಭವ ಹಾಗೂ ಕ್ರಿಯೆಯೊಂದಿಗೆ ಸಹಜ ಸ್ಫೂರ್ತಿಯಿಂದ ಹೊರಹೊಮ್ಮಿದ ನುಡಿಮುತ್ತು. ಶಿಷ್ಟ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯವೇ ಮೂಲ ಪ್ರೇರಣೆ. ವಾಣಿಜ್ಯ ಮೂಲವನ್ನಿರಿಸಿಕೊಂಡು ಭಾರತಕ್ಕೆ ಆಗಮಿಸಿದ ಬ್ರಿಟಿಷರು ಸಿಪಾಯಿ ದಂಗೆಯ ಅನಂತರ ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತಂದರು. ಸ್ವಾತಂತ್ರ್ಯ ಪ್ರಿಯರಾಗಿದ್ದ ಹಲಗಲಿಯ ಬೇಡರು ಕಾಯಿದೆಯನ್ನು ವಿರೋಧಿಸಿ ಹುತಾತ್ಮರಾದರು ಎಂಬ ಕಥಾನಕವೇ ಈ ಲಾವಣಿ ಪದ್ಯ ಹಲಗಲಿ ಬೇಡರು. ಬನ್ನಿ ಮಕ್ಕಳೇ, ಒಂದೊಂದೇ ಪದ್ಯವನ್ನು ಓದಿ ಅದರ ಭಾವಾರ್ಥವನ್ನು ಹೇಳ್ತಾ ಹೋಗ್ತೇನೆ. ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ, ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕ. ಕತ್ತಿ ಹಿಡಿದು ಹೋರಾಡುವ ಸಿಟ್ಟಿನ ಜನ ಹಲಗಲಿಯ ಬೇಡರಿಗೆ ಹೋರಾಡುವ ಸಮಯ ಬಂದಿತು. ಇಂತಹ ಹಲಗಲಿಯ ವೀರರು ಹೋರಾಡಿದರೂ ಅವರು ತಮ್ಮ ಗುರಿಯನ್ನು ಮುಟ್ಟಲು ಸಾಧ್ಯವಾಗಲಿಲ್ಲ ಎಂಬುದೇ ಮೊದಲೆರಡು ಸಾಲುಗಳ ಭಾವಾರ್ಥ. ಇನ್ನು ಮುಂದೆ, ವಿಲಾತಿಯಿಂದ ಹುಕುಮ ಕಳಿಸಿತು ಕುಂಪಣಿ ಸರಕಾರ, ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ. ಹಲಗರ ಹಳ್ಳಿ ಮುಧೋಳ ಹತ್ತರ ಮೆರೆಯಿತೋ ಸುತ್ತಮುತ್ತ, ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗ ರಾಮ ಮಸಲತ್ತ. ಕಯ್ಯಾನ ಹತಾರ ಕೊಡಬಾರದೋ ನಾವು 4 ಮಂದಿ ಜತ್ತ, ಹತಾರ ಹೊದಿಂದ ಬಾರದು ಜೀವ ಸತ್ತು ಹೋಗುವುದು ಗೊತ್ತಾ. ಹೊಡಿರಿ ಜಗಳ ಕೂಡೇ ತೀರ್ತೀವೋ ಕುಮಕಿ ನಮ್ಮ ದ್ಯಾವತ್ತ, ಒಳಗಿಂದೊಳಗ ವಚನ ಕೊಟ್ಟರೋ ಬ್ಯಾಡರೆಲ್ಲ ಕಲ್ತ. ಕಾರಕೂನನ ಕಪಳಕ್ಕ ಬಡಿದರ ಸಿಪಾಯಿ ನೆಲಕ ಬಿತ್ತ, ಆಗಿಂದಾಗ ದುಃಖದ ಸುದ್ದಿ ಸಾಹೇಬಾಗ ಹೋಯ್ತ. ನಿಶಸ್ತ್ರೀಕರಣ ಶಾಸನದ ಪ್ರಕಾರ ಸರ್ಕಾರದ ಅನುಮತಿ ಇರದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬುದಾಗಿತ್ತು. ಆಯುಧಗಳನ್ನು ಕೊಡಲೊಪ್ಪದ ಜನರ ಬಳಿ ಬಲವಂತವಾಗಿ ಕಿತ್ತುಕೊಳ್ಳಿ ಎಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿದೇಶದಿಂದಲೇ ಆದೇಶ ಹೊರಡಿಸಿತು. ಈ ಹುಕ್ಕುಮನ್ನು ವಿರೋಧಿಸಿ ಹಲಗಲಿಯ ಬೇಡ ಜನಾಂಗ ಒಂದಾಗಿ ಹೋರಾಡಲು ತೀರ್ಮಾನಿಸಿದರು. ಅದರಲ್ಲೂ ಆ ಗ್ರಾಮದ ಪ್ರಮುಖ ಶೂರರಾದ ಪೂಜಾರಿ ಹನುಮ, ಬ್ಯಾಡರ ಬಾಲ, ಜಡಗ, ರಾಮ 4 ಮಂದಿ ಒಂದಾಗಿ ನಮ್ಮ ಬಳಿ ಇರುವ ಜೀವನ ನಿರ್ವಹಣೆಗೆ ಅಗತ್ಯವಾಗಿರುವ ಆಯುಧಗಳನ್ನು ಪ್ರಾಣ ಹೋದರೂ ಕೊಡಬಾರದು, ಆಯುಧಗಳಿಲ್ಲದ ಜೀವನ ಇದ್ದೂ ಸತ್ತಂತೆ ಎಂದು ಭಾವಿಸಿದರು. ಅಲ್ಲದೆ ತಮ್ಮ ಹಲಗಲಿ ಗ್ರಾಮದ ಎಲ್ಲ ಜನರನ್ನು ಒಟ್ಟುಗೂಡಿಸಿ ತಮ್ಮ ನಿರ್ಧಾರ ತಿಳಿಸಿ, ತಾವು ನಿಮ್ಮೊಂದಿಗೆ ಇದ್ದೇವೆ, ಯಾವುದೇ ಕಾರಣಕ್ಕೂ ಆಯುಧಗಳನ್ನು ಕಂಪನಿ ಸರ್ಕಾರಕ್ಕೆ ಒಪ್ಪಿಸಬಾರದು, ಆಯುಧಗಳನ್ನು ಕೇಳಲು ಬಂದವರೊಂದಿಗೆ ಜಗಳ ತೆಗೆಯಿರಿ ಎಂದು ಹೇಳಿದರು. ಆ ಸಂದರ್ಭದಲ್ಲಿ ಆಯುಧಗಳನ್ನು ಬಲವಂತವಾಗಿ ಕಸಿದುಕೊಳ್ಳಲು ಬಂದ ಬ್ರಿಟಿಷ್ ಗುಮಾಸ್ತನ ಕಪಾಳಕ್ಕೆ ಹೊಡೆದರು. ಅದನ್ನು ನೋಡಿದ ಸಿಪಾಯಿ ಮೂರ್ಛೆ ಹೋಗಿ ನೆಲಕ್ಕೆ ಬಿದ್ದನು. ತಕ್ಷಣವೇ ಈ ದುಃಖದ ಸುದ್ದಿಯನ್ನು ಬ್ರಿಟಿಷ್ ಅಧಿಕಾರಿಗಳಿಗೆ ಮುಟ್ಟಿಸಲಾಯಿತು. ಪ್ರಸ್ತುತ ಪದ್ಯದಲ್ಲಿ ಭಾರತೀಯರನ್ನು ನಿಶಸ್ತ್ರೀಕರಣಗೊಳಿಸಬೇಕೆಂಬ ಬ್ರಿಟಿಷ್ ಕುಂಪಣಿ ಸರ್ಕಾರದ ದರ್ಪ, ಭಾರತೀಯರ ಮೇಲಿನ ದೌರ್ಜನ್ಯ ಮತ್ತು ಹಲಗಲಿಯ ಬೇಡರು ಜೀವನಾಧಾರವಾಗಿದ್ದ ಆಯುಧಗಳನ್ನೇ ಪ್ರಾಣವೆಂದು ನಂಬಿದ್ದ ಭಾವ ಹಾಗೂ ಬೇಡರ ಶಕ್ತಿಯ ವರ್ಣನೆ ಅರ್ಥಪೂರ್ಣವಾಗಿ ಮೂಡಿಬಂದಿದೆ. ಇನ್ನು ಮುಂದಿನ ಪದ್ಯ. ಸಿಟ್ಟಿಲಿ ಮುಂಗೈ ಕಟ್ಟನೆ ಕಡ್ಕೊಂಡ ಹುಕುಮ ಕೊಟ್ಟ ಸಾಹೇಬಾಗ, ಕುದುರಿ ಮಂದಿ ಕೂಡಿ ಮುಟ್ಟಿತೋ ಹಲಗಲಿ ತಳದ ಮ್ಯಾಗ. ಒಳಗಿನ ಮಂದಿ ಗುಂಡು ಹೊಡೆದರೋ ಮುಂಗಾರಿ ಸಿಡಿಲು ಸಿಡಿದಂಗ, ಹೊರಗಿನ ಮಂದಿ ಗುಂಡ ಹತ್ತಿ ಸರಿದು ನಿಂತರೋ ಹಿಡಿದು ದಂಗ. ಕಾಗದ ಬರೆದು ಕಳ್ವ್ಯಾರೆ ಬೇಗ ದಂಡು ಬರಳಂತ ಹಿಂಗ, ದಂಡು ಬಂದಿತೋ ತಯಾರಾಗಿ ಜಲದ ಮಾಡಿ ಹಲಗಲಿಗಿ. ಆಯುಧಗಳನ್ನು ಕೊಡಲೊಪ್ಪದ ಹಲಗಲಿಯ ಬೇಡರು ಬ್ರಿಟಿಷ್ ಗುಮಾಸ್ತನ ಕಪಾಳಕ್ಕೆ ಹೊಡೆದ ಹಾಗೂ ಪ್ರತಿರೋಧ ತೋರಿದ ಸಿಪಾಯಿಗಳನ್ನು ಸಾಯಿಸಿ ನೆಲಕ್ಕುರುಳಿಸಿದ ದುಃಖದ ಸುದ್ದಿ ಕೇಳಿದ ಸಾಹೇಬನು
ಕ್ರೋಧಗೊಂಡು ತನ್ನ ಕೈಗಳನ್ನು ಕಚ್ಚಿಕೊಂಡು ಸೈನಿಕರಿಗೆ ಆದೇಶ ನೀಡಿದನು. ಆಗ ಬ್ರಿಟಿಷ್ ಅಶ್ವದಳ, ಕಾಲ್ದಳ ಹಲಗಲಿಯ ನೆಲವನ್ನು ಮುಟ್ಟಿತು. ಇದನ್ನು ನೋಡಿದ ಹಲಗಲಿಯ ಜನರು ಊರ ಒಳಗಿನಿಂದಲೇ ಮುಂಗಾರಿನ ಸಿಡಿಲು ಸಿಡಿದ ಹಾಗೆ ಗುಂಡಿನ ಸುರುಮಳೆಯನ್ನು ಬ್ರಿಟಿಷ್ ಸೈನಿಕರ ಮೇಲೆ ಸುರಿಸಿದರು. ಇದರಿಂದ ಹೆದರಿದ ಊರ ಹೊರಗಿನ ಬ್ರಿಟಿಷ್ ಸೈನಿಕರು ಹಿಂದೆ ಸರಿದು ನಿಂತರು. ಅಲ್ಲದೆ ಇನ್ನೂ ಹೆಚ್ಚಿನ ಸೈನ್ಯ ಹಲಗಲಿಯ ಮೇಲೆ ದಾಳಿ ಮಾಡಲು ಬೇಕೆಂದು ಪತ್ರ ಬರೆದು ತನ್ನ ಮೇಲಿನ ಅಧಿಕಾರಿಗಳಿಗೆ ಕಳುಹಿಸಿದರು. ಆಗ ಹೆಚ್ಚಿನ ಸೈನ್ಯ ಸನ್ನದ್ಧವಾಗಿ ಪ್ರವಾಹೋಪಾದಿಯಲ್ಲಿ ಹಲಗಲಿಗೆ ಬಂದಿತು. ಪ್ರಸ್ತುತ ಪದ್ಯದಲ್ಲಿ ಬ್ರಿಟಿಷರಿಗೆ ಹೆದರದೆ ದಿಟ್ಟ ಉತ್ತರ ನೀಡಲು ಹಲಗಲಿಯ ಬೇಡರು ಹೋರಾಟಕ್ಕೆ ಮುಂದಾಗಿರುವ ಧೈರ್ಯದ ಭಾವದ ಮೌಲ್ಯವು ವ್ಯಕ್ತಗೊಂಡಿದೆ. ಮುಂದಿನ ಪದ್ಯ. ಬೆನ್ನತ್ತಿ ತಿರುವಿ ಕಡಿದರು ಏನು ಉಳಿಯದ ಹಂಗ, ನಡುವೆ ಹಾಕ್ಕೊಂಡು ಹೊಡೆದರು ಗುಂಡ ಕರುಣೆ ಇಲ್ಲದ ಹಂಗ. ಚಟೇಕಾರರು ಚೌಕಿ ಮಾಡುತ್ತಾ ನಡೆದರು ಹೇಳದೆ ಗುಡದಾಗ, ಅಗಸಿಗೆ ಬಂದು ಹೆಬಲಕ ಸಾಬ ಹೇಳತಾನ ಬುದ್ಧಿಮಾತ. ಕೊಡುತ್ತೀವಿ ಕಬುಲ ಕೇಳರಿ ಮಾತ ಹೋಗಬ್ಯಾಡರಿ ಸತ್ತ, ಅನ್ನುವ ಮಾತಿಗೆ ನಂಬಿಗೆ ಸಾಲದೆ ಹನುಮ ಬಂದನು ಮುಂದಿತ್ತ. ಹೀಗೆ ಪ್ರವಾಹೋಪಾದಿಯಲ್ಲಿ ಹೆಚ್ಚಿನ ಬ್ರಿಟಿಷ್ ಸೈನ್ಯ ಸನ್ನದ್ಧವಾಗಿ ಹಲಗಲಿಗೆ ಬಂದು ಬೇಡರನ್ನು ಬೆನ್ನು ಹತ್ತಿ ತಿರುವಿ ಕಡಿದು ಹಾಕಿತು. ಅಲ್ಲದೆ ಸಿಕ್ಕವರನ್ನು ನಡುವೆ ಹಾಕ್ಕೊಂಡು ಕರುಣೆ ತೋರದೆ ಗುಂಡು ಹಾರಿಸಿ ಕೊಂದು ಹಾಕಿತು. ಚಟೇಕಾರರು ಊರನ್ನು ಪಹರೆ ಕಾಯುವಾಗ ಹಲಗಲಿಯ ಬೇಡರು ಗುಡ್ಡದ ಕಡೆಗೆ ಓಡಿದರು. ಆಗ ಗ್ರಾಮದ ಅಗಸಿಗೆ ಬಂದ ಬ್ರಿಟಿಷ್ ಅಧಿಕಾರಿ ಹೆಬಲಕನು ಬೇಡರಿಗೆ ಬುದ್ಧಿಮಾತನ್ನು ಹೇಳುತ್ತಾ ಶರಣಾಗಲು ತಿಳಿಸುತ್ತಾನೆ. ಅಲ್ಲದೆ ನಿಮ್ಮ ಮಾತನ್ನು ಒಪ್ಪುತ್ತೇವೆ, ಸುಮ್ಮನೆ ಸತ್ತು ಹೋಗಬೇಡಿರಿ ಎನ್ನುತ್ತಾನೆ. ಆಗ ಹನುಮನು ನಿಮ್ಮ ಮಾತಿನ ಮೇಲೆ ನಮಗೆ ನಂಬಿಕೆ ಇಲ್ಲ ಎಂದು ಮುಂದೆ ಬಂದು ನಿಲ್ಲುತ್ತಾನೆ. ಪ್ರಸ್ತುತ ಪದ್ಯವು ಭಾರತೀಯರ ಮೇಲೆ ನಿಷ್ಕರುಣೆಯಿಂದ ನಡೆದುಕೊಂಡ ಬ್ರಿಟಿಷರ ದರ್ಪ, ದೌರ್ಜನ್ಯ ಹಾಗೂ ಕ್ರೌರ್ಯದ ಪರಮಾವಧಿಯನ್ನು ವ್ಯಕ್ತಪಡಿಸುವುದು. ಇನ್ನು ಮುಂದಿನ ಪದ್ಯ. ಜಡಗ ಹೇಳತಾನು ಹೊಡೆಯಿರಿ ಇವರ ಪೂರಾ ಘಾತಕರ, ಇಸವಸ ಘಾತಕ ಮಾಡಿದರಿವರ ನಂಬಿಕೆ ಇಲ್ಲ ನಮಗ ಪಿತೂರ. ಮೋಸ ಮಾಡಿ ನಮ್ಮ ದೇಶ ಗೆದಿತಾರೋ ಮುಂದ ನಮಗ ಘೋರ, ಅಂದು ಹೊಡೆದಾನೋ ಒಂದ ಗುಂಡಿಗೆ ಆದ ಸಾಹೇಬನ ಟಾರ. ಕಾರ ಸಾಹೇಬ ಬೆಂಕಿ ಚೂರಾದ ಲೂಟಿ ಮಾಡಂತಾನೋ ಊರ, ಸಿಟ್ಟಿಲೆ ಹೊಡೆದರು ಸಿಡಿಲು ಸಿಡಿದಾಂಗ ಗುಂಡು ಸುರಿದಾವ ಭರಪೂರ. ಹನುಮ ಹೇಳತನ ಗುಂಡು ಹೊಡೆದು ಕೆಡುವು ನಷ್ಟ ಭಾರ, 300 ಮಂದಿ ಮೈಮ್ಯಾಗ ಬಂದರ ಆಗ ನೋಡೋ ಜೋರ. ಭೀಮನು ಎದುರಿಗೆ ನಿಂತ 500 ಮಂದಿಗೆ ಮತ್ತ, ಬಾಲನು ಮಾಡಿದ ಕಸರತ್ತ ಕುದುರೆಯ ಕಡಿದು ಹತ್ತಿಪ್ಪತ್ತ. ರಾಮನ ಕಡಿತ ವಿಪರೀತ ಕಾಲುವೆ ಹರಿತೋ ರಕ್ತ, 1000 ಆಳಿಗೆ ಒಬ್ಬ ಕೂಗತಾನೋ ಕಡಿರಿ ಅಂತ ಮತ್ತ. 4 ಮಂದಿ ಹಿಂಗ ಕಡಿದು ಸತ್ತರೋ ಹಲಗಲಿ ಬಂಟರಣ್ಣ ಜನಕ. ಈ ಪದ್ಯದ ಭಾವಾರ್ಥ. ಹೆಬಲಕ್ ಅಧಿಕಾರಿಯ ಮಾತಿಗೆ ನಂಬಿಕೆ ಸಾಲದ ಹನುಮನು ಮುಂದೆ ಬಂದಾಗ ಜಡುಗನು ಇವರು ಸಂಪೂರ್ಣ ದ್ರೋಹಿಗಳಾಗಿದ್ದಾರೆ, ವಿಶ್ವಾಸ ದ್ರೋಹಿಗಳಾಗಿರುವ ಇವರ ಮೇಲೆ ನಮಗೆ ನಂಬಿಕೆ ಸಾಲದು ಎನ್ನುತ್ತಾನೆ. ಅಲ್ಲದೆ ಒಳಸಂಚಿನಿಂದ ಮೋಸ ಮಾಡಿ ನಮ್ಮ ದೇಶವನ್ನು ಗೆದೆಯಲು ಬಂದಿರುವ ಇವರು ನಮಗೆ ಮುಂದೆ ತೊಂದರೆದಾಯಕರಾಗಿರುವರು ಎಂದು ಹೇಳಿ ಹೆಬಲಕ್ ಸಾಹೇಬನ ಮೇಲೆ ಗುಂಡೊಂದನ್ನು ಹಾರಿಸುತ್ತಾನೆ. ಆ ಒಂದು ಗುಂಡಿಗೆ ಸಾಹೇಬನು ಸತ್ತು ಹೋಗುವನು. ಇದರಿಂದ ಕ್ರೋಧಗೊಂಡ ಕಾರ ಸಾಹೇಬ ಕಲಾದಗಿಯಿಂದ ದಂಡು ಕಳುಹಿಸಿ ಹಲಗಲಿಯನ್ನು ಮುತ್ತಿ ದಂಗೆ ಎದ್ದವರನ್ನು ಬಗ್ಗು ಬಡಿಯಲು ಹೇಳಿದ್ದಲ್ಲದೆ ಊರನ್ನು ಲೂಟಿ ಮಾಡಲು ಆದೇಶಿಸುವನು. ಆಗ ಕ್ರೋಧಗೊಂಡ ಬ್ರಿಟಿಷ್ ಸೈನಿಕರು ಹಲಗಲಿಯ ಬೇಡರ ಮೇಲೆ ಸಿಡಿಲು ಸಿಡಿಯುವಂತೆ ಗುಂಡಿನ ಮಳೆಯನ್ನು ಸುರಿಸುತ್ತಾರೆ. ಆಗ ಹನುಮನು ಇವರನ್ನು ಕೆಡವಿ ನಾಶ ಮಾಡೋಣ ಬನ್ನಿ ಎಂದು ವೀರಾವೇಶದಿಂದ ಹೇಳುತ್ತಿರುವಾಗ 300 ಜನ ಸೈನಿಕರು ಅವನ ಮೇಲೆರಗಿ ಬರುತ್ತಾರೆ. ಭೀಮನು 500 ಮಂದಿಯನ್ನು ಎದುರಿಸಿ ನಿಲ್ಲುತ್ತಾನೆ. ಬಾಲನು 10-20 ಕುದುರೆಗಳನ್ನು ಕಡಿದು ಹಾಕಿ ತನ್ನ ಕಸರತ್ತನ್ನು ಪ್ರದರ್ಶಿಸುತ್ತಾನೆ. ರಾಮನು ರಕ್ತದ ಕಾಲುವೆಯನ್ನೇ ಹರಿಸುತ್ತಾನೆ. ಹೀಗೆ ತುಂಬಿ ಬಂದ ಬ್ರಿಟಿಷ್ ಸಾವಿರಾರು ಸೈನಿಕರಿಗೆ ಒಬ್ಬನು ಕಡಿದು ಹಾಕೋಣ ಬನ್ನಿ ಎಂದು ಕೂಗುತ್ತಾ ವೀರಾವೇಶದ ಹೋರಾಟ ಮಾಡುತ್ತಾ 4 ಬೇಡರು ವೀರ ಮರಣವನ್ನಪ್ಪಿದರು. ಪ್ರಸ್ತುತ ಪದ್ಯದಲ್ಲಿ ನಂಬಿಕೆಗೆ ಅನರ್ಹರಾದ ಬ್ರಿಟಿಷರ ಕ್ರೌರ್ಯದ ಪರಮಾವಧಿ, ದಬ್ಬಾಳಿಕೆ ಹಾಗೂ
ಹಲಗಲಿಯ ಶೂರರಾದ ಬೇಡರ ವೀರತನ, ಸ್ವಾತಂತ್ರ್ಯ ಪ್ರೇಮ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಇನ್ನು ಮುಂದಿನ ಪದ್ಯ. ಕೊಡಲಿ ಕೋರೆ ಕುಡ ಕಬ್ಬಿಣ ಮೊಸರು ಬೆಣ್ಣೆ ಹಾಲ, ಉಪ್ಪು ಎಣ್ಣೆ ಅರಿಶಿನ ಜೀರಿಗೆ ಅಕ್ಕಿ ಸಕ್ಕಾರಿ ಬೆಲ್ಲ, ಗಂಗಾಳ ಚರಿಗಿ ಮಂಗಳಸೂತ್ರ ಹೋದವು ಬೀಸು ಕಲ್ಲ, ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ, ಸಿಕ್ಕದ್ದ ತಗೊಂಡು ಸರದ ನಿಂತರೋ ಊರಿಗೆ ಕೊಳ್ಳಿ ಕೊಟ್ಟ, ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುರ್ತುಳಿಯಲಿಲ್ಲಷ್ಟು, ಕಾಣದೆ ಹೋಯಿತೋ ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು, ಕೂರ್ತಕೋಟಿ ಕಲ್ಮೇಶನ ದಯದಿಂದ ಹಾಡಿದೆ ನನ್ನ ಜನಕ. ಹಲಗಲಿಯ ಬೇಡರ ಮೇಲೆ ವೀರ ಅಟ್ಟಹಾಸ ಪ್ರದರ್ಶಿಸಿದ ಬ್ರಿಟಿಷ್ ಸೈನಿಕರು ನಂತರ ಬೇಡರ ಕೃಷಿ ಉಪಕರಣಗಳಾದ ಕೊಡಲಿ, ಕೋರೆ, ಕುಡ, ಕಬ್ಬಿಣ, ಆಹಾರ ಪದಾರ್ಥಗಳಾದ ಮೊಸರು, ಬೆಣ್ಣೆ, ಹಾಲು, ಉಪ್ಪು, ಎಣ್ಣೆ, ಅರಿಶಿನ, ಜೀರಿಗೆ, ಅಕ್ಕಿ, ಸಕ್ಕರೆ, ಬೆಲ್ಲ, ದಿನನಿತ್ಯ ಬಳಸುತ್ತಿದ್ದ ವಸ್ತುಗಳಾದ ಗಂಗಾಳ, ಚರಿಗಿ, ಮಂಗಳಸೂತ್ರ, ಬೀಸುವ ಕಲ್ಲು ಹೀಗೆ ಸಿಕ್ಕ ವಸ್ತುಗಳನ್ನೆಲ್ಲವನ್ನೂ ದೋಚಿದರು. ಅಲ್ಲದೆ ಹಲಗಲಿ ಊರಿಗೆ ಬೆಂಕಿ ಇಟ್ಟು ಸುಟ್ಟು ಬೂದಿ ಮಾಡಿದರು. ಇಂತಹ ಕರುಣಾಜನಕವಾದ ರಕ್ತರಂಜಿತ ಕಥೆಯನ್ನು ನನಗೆ ತಿಳಿದ ಹಾಗೆ ಕೂರ್ತಕೋಟಿ ಕಲ್ಮೇಶನ ದಯದಿಂದ ವರ್ಣಿಸಿರುವೆನು ಎಂದು ಲಾವಣಿಕಾರನು ಕೊನೆಯ ಮಾತುಗಳನ್ನು ನುಡಿಯುವನು. ಪ್ರಸ್ತುತ ಪದ್ಯವು ಕಠೋರ ಹೃದಯಗಳಾದ ಬ್ರಿಟಿಷ್ ಸೈನಿಕರ ನಿಷ್ಕರುಣಿತನ ಹಾಗೂ ಹಲಗಲಿಯ ಮೇಲೆ ಹಿಂಸಾತ್ಮಕವಾಗಿ ದಾಳಿ ಮಾಡಿ ಲೂಟಿ ಮಾಡಿರುವ ರೀತಿ ಹಾಗೂ ದೌರ್ಜನ್ಯ ವರ್ಣಿತಗೊಂಡಿದೆ. ಆತ್ಮೀಯರೇ, ಪ್ರಸ್ತುತ ಪದ್ಯವು ತಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಳ್ತೇನೆ. ಈ ಪದ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.